ಇಲ್ಲಿ ನೋಡಿ, ಇವತ್ತು ನಾನು ಸಿಂಪಲ್ ಆಗಿ ಫ್ರಂಟ್ ಪಾರ್ಟ್ನ ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಥರ ಫಸ್ಟು ಬಾಬಿನ್ಗೆ ದಾರ ಸುತ್ಕೋಬೇಕು ನೀವು. ಆಮೇಲೆ ಕೇಸ್ನ ಈ ಥರ ಟೈಟಾಗಿ ಹಾಕ್ಕೊಂಡು ಇನ್ಸರ್ಟ್ ಮಾಡಬೇಕಾಗುತ್ತೆ ನೀವು ಬಾಬಿನ್ ಕೇಸ್ನ, ಓಕೆನಾ. ನಂತರ ಥ್ರೆಡ್ ಹಾಕ್ಕೋಬೇಕು ನೀವು. ಹಾಕೊಂಡ್ಮೇಲೆ ನೀವೇನು ಕಟ್ ಮಾಡಿ ಇಟ್ಕೊಂಡಿರ್ತಾರಲ್ಲ ಆ ಪಾರ್ಟ್ನ ತೊಗೋಬೇಕು. ಸೊ ಇದರಲ್ಲಿ ಬ್ಯಾಕ್ ಪಾರ್ಟ್ ಇದೆ, ಈ ಬ್ಯಾಕ್ ಪಾರ್ಟ್ನ ಆಮೇಲೆ ಸ್ಟಿಚ್ ಮಾಡ್ತೀನಿ. ಫಸ್ಟ್ ನಿಮಗೋಸ್ಕರ ನಾನು ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡೋದು ಹೇಗೆ ಅಂತಂದೇಳಿ ಹೇಳ್ಕೊಡ್ತೀನಿ. ಇದು ಸಿಂಪಲ್ ಐತಿ, ನೋಡ್ಕೊಳ್ರಿ. ಇದರಲ್ಲಿ ಟಿಪ್ಸ್ ಇರ್ತವೆ, ತುಂಬ ಚೆನ್ನಾಗಿರುತ್ತೆ, ನೋಡ್ಕೊ. ವಿಡಿಯೋನ ಕೊನೆ ತನಕ ನೋಡ್ರಿ, ಟಿಪ್ಸ್ ಎಲ್ಲ ಇರ್ತವೆ. ನಿಮಗೆ ಬಿಗಿನರ್ಸ್ಗೆ ತುಂಬ ಈಸಿ ಆಗುತ್ತೆ, ಓಕೆನಾ. ಸೊ ನೋಡ್ರಿ, ಈ ಕಡೆ ಈ ಥರ ಹಾಕ್ಕೋಬೇಕು ಬಟ್ಟೆನ ನೀವು. ಮೇನ್ ಫ್ಯಾಬ್ರಿಕ್ ಏನಿರ್ತಲ್ಲ ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲ್ಮುಖವಾಗಿ ಇಟ್ಕೋಬೇಕು, ಅಂದರೆ ಸೀದಾ ಸೈಡ್ ಇಟ್ಕೋಬೇಕು. ಇದು ಏನಿರ್ತಲ್ಲ ಲೈನಿಂಗ್ನ 2 ಪೀಸ್ ಆ ಕಡೆ ರೈಟ್ ಟು ಲೆಫ್ಟ್ ಏನು ಕಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ರೈಟ್ ಟು ಲೆಫ್ಟ್ ಕರೆಕ್ಟಾಗಿ ಹಾಕ್ಕೋಬೇಕು. ಯಾಕಂದರೆ ಯಾಕೆ ಈ ಥರ ಗುಂಡ್ಪಿನ್ ಹಾಕ್ಕೋಬೇಕಂದ್ರೆ ಆ ಕಡೆಲ್ದು ಈ ಕಡೆ ಅದಲು ಬದಲು ಹಾಕಬಾರ್ದು, ಅದು ಸ್ಟ್ರೇಟ್ ಇರಬೇಕಾಗತ್ತೆ. ಬಿಗಿನರ್ಸ್ ಏನು ಮಾಡಿಬಿಡ್ತೀರಿ, ಅದ್ರ ಬದಲು ಹಾಕ್ಕೊಂಡು ಏನು ಮಾಡ್ತೀರಿ, ಸ್ಟಿಚ್ ಹಾಕಿರ್ತೀರಲ್ಲ ಬರೀ ಹೊಲಿಗೆ ಬಿಚ್ಚೋದೇ ಆಗಿಬಿಡುತ್ತೆ, ಓಕೆ. ಸೊ ಇಲ್ಲಿ ನೋಡ್ರಿ, 1/4 ಇಂಚಿಗೆ ಕೊರಳು ಪಾರ್ಟ್ ಏನಿರುತ್ತಲ್ಲ ಹೊಲಿಗೆ ಹಾಕ್ಬೇಕು ನೀವು. ಹಾಕಿದ್ರೆ ತಾನೆ ರೈಟ್ ಟು ಲೆಫ್ಟ್ ಎರಡೂ ಸೈಡು ಏನು ಮಾಡಬೇಕು, 1/4 ಇಂಚಿಗೆ ಸ್ಟಿಚ್ ಹಾಕಬೇಕು. ಈ ಥರ ಮಾಡೋದ್ರಿಂದ ನೀವು ಬಿಗಿನರ್ಸ್ಗೆ ಏನಾಗುತ್ತೆ, ಹೊಲಿಗೆ ಬಿಚ್ಚೋದು ಅವಶ್ಯಕತೆ ಇರಲ್ಲ. ಇಲ್ಲಾಂದ್ರೆ ಆ ಕಡೆಲ್ದು ಈ ಕಡೆ, ಈ ಕಡೆಲ್ದು ಆ ಕಡೆ ಏನೇನೋ ಆಗ್ಬಿಡ್ತೈತೆ ನಿಮಗೆ. ಅದು ಬಿಗಿನರ್ಸ್ ಇರ್ತಿರಲ್ಲ ನಿಮ್ಗೆ ಹಂಗೆ ಅನಿಸ್ತೈತಿ. ಸೊ ಇದು ಈ ಥರ ಈಸಿ ಮಾಡಿಕೊಡ್ರಿ. ರೈಟ್ ಟು ಲೆಫ್ಟ್ ಕರೆಕ್ಟಾಗಿ ಇಟ್ಕೊಂಡ್ಬಿಡ್ರಿ, ಮುಗಿದೋಯ್ತು. ಈ ಪಟ್ಟು ಗುಂಡು ಪಿನ್ ತೆಗೆದುಬಿಡ್ರಿ, ಅವಶ್ಯಕತೆ ಇರಲ್ಲ, ಓಕೆನಾ. ಇವಾಗ ಏನು ಮಾಡಬೇಕು, ಎಕ್ಸ್ಟ್ರಾಸ್ ಏನು ಮಾಡಬೇಕು, ಕಟ್ ಮಾಡಿ ತೆಗೆದುಬಿಡ್ರಿ. ಎಕ್ಸ್ಟ್ರಾಸು ಫುಲ್ ತೆಗೆದುಬಿಡ್ರಿ ಕಟ್ ಮಾಡಿ, ಓಕೆನಾ. ನೋಡ್ರಿ, ಈಗ ಎಡ್ಜ್ಗೆ ಕಟ್ ಮಾಡಿ ತೆಗೀರಿ. ನಂತರ ಏನು ಮಾಡಬೇಕು, ಈ ಥರ ಕಚ್ ಹಾಕೋಬೇಕು. ಕಚ್ ಅಂತೀವಿ ನಾವು, ಇಂಗ್ಲೀಷಲ್ಲಿ ನ್ಯಾಚ್ ಅಂತಾರೆ. ಈ ಥರ ಅಲ್ಲಲ್ಲಿ ರೌಂಡ್ ಎಲ್ಲಿರುತ್ತೆ ಹೊಲಿಗೆಯಿಂದ ಆ ಕಡೆ ಮಾತ್ರ ಕಚ್ ಹಾಕ್ಕೋಬೇಕು, ಓಕೆನಾ. ಈ ಥರ ಫೋಲ್ಡ್ ಮಾಡಿಬಿಟ್ಟು ಏನು ಮಾಡಬೇಕು, ಸ್ಟಿಚ್ ಮಾಡಬೇಕು. ಫೋಲ್ಡ್ ಅಲ್ಲ, ಬಟ್ಟೆ ಲೈನಿಂಗ್ ಕೆಳಗೆ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿದರೆ ನೋಡು, ಮೇನ್ ಫ್ಯಾಬ್ರಿಕ್ ಈ ಥರ ಎಳ್ಕೊತಾ ಇರಬೇಕಾಗುತ್ತೆ. ನಾವು ಸ್ಟಿಚ್ ಹಾಕ್ಬೇಕು ನೀವು ಈ ಥರ. ಯಾಕಂದರೆ ಲೈನಿಂಗ್ ಮೇಲ್ಗಡೆ ಕಂಡ್ರೆ ಚೆನ್ನಾಗಿ ಕಾಣಲ್ಲ, ಹಂಗಾಗಿ ಕೆಳಗಡೆನೇ ಇರಬೇಕದು ಲೈನಿಂಗ್, ಓಕೆ. ಈ ಥರ ಹೊಲಿಗೆ ಹಾಕ್ರಿ, ಫುಲ್ಲಾಗಿ ಹೊಲಿಗೆ ಹಾಕ್ರಿ. ಈ ಥರ ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಇದು ಥ್ರೆಡ್ ಕಟ್ಟಾಯಿತು. ಸೊ ಹಾಗಾಗಿ ನಾನೇನು ಮಾಡಿದೆ, ಮತ್ತೆ ಅದನ್ನ ಪುಣಿಸ್ಕೊಂಡೆ ದಾರಾನ ಸೂಜಿ ಒಳಗೆ. ನೆಕ್ಸ್ಟ್ ಸುತ್ತೋರ್ದ ಹೊಲಿಗೆ ಹಾಕ್ರಿ, ಓಕೆನಾ. ಸುತ್ತೋರ್ದ ಹೊಲಿಗೆ ಹಾಕ್ರಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಲೈಕ್ ಶೇರ್ ಮಾಡಿರಿ, ಓಕೆನಾ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ, ಓಕೆ. ಸೊ ಬಿಗ್ನರ್ಸ್ಗಾಗಿ ನಾನು ಒಳ್ಳೆ ಟಿಪ್ಸ್ ತರ್ತಾಯಿದ್ದೀನಿ. ಸೊ ನೋಡಿರಿ, ಓಕೆ. ಈ ಥರ ಇದನ್ನೇನು ಮಾಡಬೇಕಂದ್ರೆ ಎಕ್ಸ್ಟ್ರಾಸ್ ಕಟ್ ಮಾಡಿ ತೆಗಿಬೇಕು. ನಾವೇನು ಮಾರ್ಕ್ ಹಾಕಿರ್ತೀವಲ್ಲ ಲೈನಿಂಗ್ ಮೇಲೆ, ಆ ಲೈನಿಂಗ್ ಪಾಯಿಂಟ್ನ ನಾವೇನು ಮಾಡಬೇಕು, ಮಾರ್ಕಿಂಗ್ ಪಾಯಿಂಟ್ನ ನಾವು ಟಕ್ಸ್ ಇಡಬೇಕು, 3 ಡಾಟು, ಓಕೆ. ಈ ಥರ ಏನು ನಾವು ಹಿಡಿದಿರ್ತೀವಲ್ಲ ಅಲ್ಲಿ ನಾವು ಇದನ್ನು ಹಾಕ್ಬೇಕು, ಸ್ಟಿಚ್ ಹಾಕೋ. ಸ್ಟಾರ್ಟಿಂಗ್ ರಫ್ ಹಾಕಬೇಕು ಮತ್ತು ಎಂಡ್ ಕೂಡ ರಫ್ ಹಾಕ್ಬೇಕು. ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ, ಎಂಡು ಮತ್ತು ಸ್ಟಾರ್ಟಿಂಗ್ ಎರಡು ಕಡೆನೂ ರಫ್ ಹಾಕಲೇಬೇಕು, ಅಂದರೆ ಗಟ್ಟಿ ಹೊಲಿಗೆ ಬೀಳುತ್ತೆ, ಓಕೆನಾ. ಸೊ ನೀವು ಬಿಗ್ನರ್ಸ್ ಆದರೆ ನೀವು ಅಷ್ಟು ಫುಲ್ ಕಟ್ ಮಾಡ್ಕೋಬೇಕಂತೇನಿಲ್ಲ. ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ನೀವು ಕ್ಲಾತ್ನ ಕಟ್ ಮಾಡಿಕೊಡ್ರಿ, ಓಕೆನಾ. ನೋಡಿರಿ, ಈ ಟಕ್ಸ್ ಇಡೀರಿ ಪಟ್ಟು, ಈ ಥರ ನೀಟಾಗಿ ಟಕ್ಸ್ ರಫ್ ಸ್ಟಾರ್ಟ್ ಆ್ಯಂಡ್ ಎಂಡ್ ಕೂಡ ಇದನ್ನು ಹಾಕಬೇಕಾಗುತ್ತೆ, ರಫ್ ಹಾಕಬೇಕಾಗುತ್ತೆ, ಓಕೆನಾ. ಸೊ ಇದು ಈ ಕಡೆಲ್ದು ಅಷ್ಟೇ, ಹಿಂಗೆ ಕಟ್ ಮಾಡ್ಕೊಂಡ್ರಿ ಎಕ್ಸ್ಟ್ರಾ ಬಟ್ಟೆನ. ನೆಕ್ಸ್ಟ್ ಏನು ಮಾಡಬೇಕು, ಸ್ಟಾರ್ಟಿಂಗ್ ರಫ್ ಆ್ಯಂಡ್ ಎಂಡ್ ಕೂಡ ರಫ್. ಇಲ್ಲಿ ಮುಗಿತಲ್ಲ, ಲಾಸ್ಟ್ ಕೊನೆ ಹೊಲಿಗೆಗೂ ಕೂಡ ಏನು ಮಾಡಬೇಕು, ಇದನ್ನು ಹಾಕ್ಬೇಕು, ರಫ್ ಹಾಕ್ಬೇಕು. ಈ ಥರ ಹೊಲಿಗೆ ಹಾಕಿ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ, ನೋಡ್ಕೊಳ್ರಿ. ಸೂಪರಾಗಿ ಬರುತ್ತೆ ನೋಡಿರಿ. ಟಕ್ಸ್ ಪಾರ್ಟ್ ಮುಗೀತು. ನೆಕ್ಸ್ಟ್ ವಿಡಿಯೋದಾಗ ನಾವೇನು ಮಾಡ್ತೀವಿ ಅಂದರೆ ಕ್ರಾಸ್ ಪಟ್ಟೆ ಅಟ್ಯಾಚಿಂಗ್ ಲೈನಿಂಗ್ ಎರಡು ತೋರಿಸ್ತೀನಿ, ಓಕೆ. ಈ ಥರ ಇದು ಏನಿರುತ್ತಲ್ಲ ಇದು ಟ್ರಿಕ್ಸ್. ಇದನ್ನೇನು ಮಾಡಬೇಕಂದ್ರೆ ಈ ಥರ ನಾವೇನು ಟಕ್ಸ್ ಹಿಡಿದಿರ್ತೀವಲ್ಲ ಅದನ್ನು ಮೂಲಿ ಒಡಿಸ್ಕೊಂಡು ಹಿಂಗೆ ಹೊಲಿಗೆ ಹಾಕಬೇಕು. ಯಾಕಂದರೆ ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಇದು ಒಳಗೆ ಹೋಗಬಾರ್ದು, ಅದಕ್ಕೋಸ್ಕರ ನಾವು ಈ ಥರ ಇಡೋದು, ಓಕೆ. ಬಾಯ್.